ಕಂಡೀಷನ್ ಏನು ಹೇಳ್ತಾ ಇಲ್ಲ ಸರ್. ಅವರು ಕ್ರಿಟಿಕಲ್ ಆಗಿದೆ ಅಂತಲೂ ನಿನ್ನೆಯಿಂದನೂ ಅದನ್ನೇ ಹೇಳ್ತಾರೆ. ನಿನ್ನೆ ಅಲ್ಲ ಮೊನ್ನೆಯಿಂದನೂ ಅದನ್ನೇ ಹೇಳ್ತಾ ಇದ್ದಾರೆ, ಕ್ರಿಟಿಕಲ್ ಆಗಿದೆ ಅಂತ. ಒಂಚೂರು ಹೋಪ್ಸ್ ಕೊಟ್ಟಿದ್ದರು, ಒಂದು ಸ್ವಲ್ಪ ಎಚ್ಚರ ಆದಾಗ. ಅದಾದಮೇಲೆ ತಿರ್ಗಾ ಸಡನ್ನಾಗಿ ಸಂಜೆ 5:30 ಅಷ್ಟೊತ್ತಿಗೆ ಹಿಂಗೆ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು. ಡಯಾಲಿಸಿಸ್ ಮಾಡಬೇಕು 20 hours ಅಂತ ಹೇಳಿದ್ರು. ಎಲ್ಲ ಅವ್ರು ಹೇಳ್ದಂಗೆ ನಾವೆಲ್ಲನೂ ಮಾಡಿಸ್ತಾ ಇದ್ದೀವಿ. ಏನು ಅಂತ ಗೊತ್ತಿಲ್ಲ ಸರ್. ಏನು ಮೂಲ ರೀಸನ್ ಅಂತಂದರೆ ಏನೂ ಹೇಳ್ತಾ ಇಲ್ಲ, ಏನು ಕರೆಕ್ಟಾಗಿ ಉತ್ತರ ಕೊಡ್ತಾ ಇಲ್ಲ. ಒಂದೊಂದು ಸಲಿಗೆ ಒಂದೊಂದು ಉತ್ತರ ಕೊಡ್ತಾರೆ. ನಮಗೆ ನ್ಯಾಯ ಏನಿದೆ ಅದನ್ನು ಒದಗಿಸ್ಕೊಡಿ ಅಷ್ಟೇ. ನಿರ್ಲಕ್ಷ್ಯದಿಂದ ಒಂದು ಜೀವ. ಹೌದು ಸರ್, ಖಂಡಿತವಾಗ್ಲೂ ಇವ್ರ ನಿರ್ಲಕ್ಷ್ಯದಿಂದನೇ ಒಂದು ಜೀವ ಹಿಂಗೆ ಆಡ್ತಾ ಇರೋದು. ಆ ಡಾಕ್ಟರ್ ಆದವರಿಗೆ ಒಂದು ಇರಬೇಕು ಸರ್. ಡಾಕ್ಟರ್ ಅಂದರೆ ಮೊದಲಾಗಿ ನಾವು ದೇವ್ರ ಥರ ನೋಡ್ತೀವಿ. ಆ ಮನುಷ್ಯನಿಗೆ ಪೇಷನ್ಸೇ ಇಲ್ಲ ಅಂತಂದರೆ ಡಾಕ್ಟರ್ ಆಗೋಕ್ಕೆ ಅನ್ಫಿಟ್ ಸರ್. ಅವರು ಡಾಕ್ಟರ್ ಕಮ್ಯುನಿಕೇಟ್ ಮಾಡೋದಕ್ಕೆ ರೀತಿ ಇರುತ್ತೆ, ನೀತಿ ಇರುತ್ತೆ, ಹೆಂಗೆ ಮಾತಾಡಬೇಕು ಪ್ರತಿಯೊಂದು ಗೊತ್ತಿರಬೇಕು ಸರ್. ಪೇಷಂಟ್ ಮುಂದೆ ನಿಂತ್ಕೊಂಡು ಅವ್ರ ಪೇಷಂಟ್ ಮುಂದೆ ನಿಂತ್ಕೊಂಡು ಕಿರ್ಚಾಡಿದಾಗ ಅದು ಕರೆಕ್ಟು. ಅದೇ ನಾವೇನಾದ್ರು ಕ್ವೆಶ್ಚನ್ ಮಾಡಿ ಕೇಳಿದ್ರೆ ಅದು ತಪ್ಪು, ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ. ಹಿಂಗಂದ್ರೆ ಅದು ಯಾವ ಥರ ಸರ್? ಅದನ್ನು ನಾವು ತಿರ್ಗಾ ಕ್ವೆಶ್ಚನ್ ಮಾಡಿದ್ರೆ ನೀವು ಕಿರ್ಚಾಡ್ತಿದ್ದೀರಲ್ಲ ಸರ್, ಇದು ಸರಿ, ನಾವು ಪೇಷಂಟಿಗೆ ಡಿಸ್ಟರ್ಬ್ ಆಗಲ್ವಾ ಅಂದರೆ ಅದನ್ನು ಮಾತಾಡೋಕ್ಕೆ ನೀವು ಯಾರು? ಅದನ್ನು ಕೇಳಂಗಿಲ್ಲ ನೀವು ಅಂತ ಹೇಳ್ತಾರೆ. ಹೌದು ಸರ್, ಅವ್ರು ಇಷ್ಟ ಬಂದಂಗೆ ಅವ್ರು ನಡ್ಕೋಬೋದು. ಅವ್ರು ನಡ್ಕೊಂಡ್ರೆ ಏನೂ ತಪ್ಪಿಲ್ಲ. ಅದೇ ನಾವು ಕ್ವೆಶ್ಚನ್ ಮಾಡಿದ್ರೆ ಇಲ್ಲಿ ತಪ್ಪು ಸರ್.